ನಮಸ್ತೆ. ಇದು ನಾವು ಅನೌನ್ಸ್ಮೆಂಟ್ ರೆಕಾರ್ಡಿಂಗ್ ಮಾಡೋದು ಹೇಗೆ, ಅದರ ಅಡೋಬ್ ಎಡಿಷನ್ 1.5a ಎಂಬ ಸಾಫ್ಟ್ವೇರ್ ಇದೆ. ಸೊ ಅದನ್ನು ನಾವು ನಮ್ಮ ಕಂಪ್ಯೂಟರಲ್ಲಿ ಅದನ್ನು ಡೌನ್ಲೋಡ್ ಮಾಡಿ ಅದನ್ನು ಹಾಕಿ ನಮ್ಮ ಕಂಪ್ಯೂಟ್ರಿಗೆ ಹಾಕಿ ಅದನ್ನು ಡಬಲ್ ಕ್ಲಿಕ್ ಕೊಡಬೇಕು. ಆಗ ಈ ರೀತಿಯಾಗಿ ಬರ್ತದೆ. ಅಲ್ಲಿ ಎಸ್ ಅಂತ ಕೊಟ್ಟರೆ ಆಯಿತು, ಎಸ್. ಓಕೆ, ಆವಾಗ ನಮ್ಮ ಅಡೋಬ್ ಎಡಿಷನ್ ಆನ್ ಆಗುತ್ತೆ. ಸೊ ಇನ್ನು ಇದರಲ್ಲಿ 4 ಕಾಲಮ್ ಇದೆ, ತುಂಬ ಕಾಲಮ್ ಇದೆ. ನಾವು ಇದನ್ನು ಇನ್ನೂ ಕೂಡ ಒಂದು ಶಾರ್ಟ್ ಮಾಡಬೇಕು, ನಮಗೆ 2 ಮಾಡ್ಬೋದು. ಈ ರೀತಿಯಾಗಿ ನಾವು ಇಲ್ಲಿ ಮೌಸನ್ನು ಇಟ್ಟು ಈ ರೀತಿಯಾಗಿ ಬಂದಾಗ ಮೌಸನ್ನು ಸ್ವಲ್ಪ ಮೇಲೆ ಮಾಡಿದರೆ ಆಯಿತು. ಸೊ ಹೀಗೆ 2 ಆಗ್ತದೆ. ಹಾಗೆ ಮಾಡಬೇಕಂತಿಲ್ಲ, ಆ್ಯಕ್ಚುಲಿ ಒಂದು ಸುಲಭಗಳಿಗೆ ಮಾಡಿದ್ದು. ನಂತರ ಇಲ್ಲಿ ಆರ್ ಅಂತೇಳಿ ಒಂದಿದೆ ನೋಡಿ, ಆರ್. ಇದು ಆರ್ ಅಂತಿದೆ, ರೆಕಾರ್ಡಿಂಗ್. ನಾವು ರೆಕಾರ್ಡಿಂಗ್ ಮಾಡೋದನ್ನು ಕ್ಲಿಕ್ ಮಾಡಬೇಕು. ಓಕೆ, ಇನ್ನು ನಾವು ರೆಕಾರ್ಡ್ ಮಾಡಬೇಕಾದ್ರೆ ನಮ್ಮ ಕೀಬೋರ್ಡಲ್ಲಿ ಕಂಟ್ರೋಲ್ ಇದೆ. ಕಂಟ್ರೋಲ್ ಒತ್ತಿದ ಮೇಲೆ ಬಾರ್ ಒತ್ತಬೇಕು ನಾವು ನೋಡಿ. ಈ ಕಂಟ್ರೋಲ್ ಒತ್ತಿದ ತಕ್ಷಣ ಬಾರ್ ಒತ್ತಬೇಕು, ಆವಾಗ ಈ ರೀತಿಯಾಗಿ ಬರ್ತದೆ. ಸೊ ಇನ್ನು ನಮ್ಮಲ್ಲಿ ಏನಿದೆ, ಅದು ಆ್ಯಕ್ಚುಲಿ ನಮ್ಮದೊಂದು ಮಿಕ್ಸರ್ ಇದೆ. ನಾನು ಯೂಸ್ ಮಾಡುವಂಥ ಮಿಕ್ಸರ್ ಇದು SM6 ಅಂತೇಳಿ, SM6 ಮಿಕ್ಸರ್ ಇದೆ. ಮತ್ತು ಸ್ಟುಡಿಯೋ ಮಾಸ್ಟರ್ದು ಮೈಕ್ ಇದೆ. ಸೊ ಈ ರೀತಿಯಾಗಿ ನಾವೇನು ಮಾಡ್ಬೋದು, ಇದನ್ನು ಈಗ ಆಲ್ರೆಡಿ ರೆಕಾರ್ಡಿಂಗ್ ಮಾಡೋದಾದರೆ ನೋಡಿ, ಇನ್ನು ನಾವು ರೆಕಾರ್ಡ್ ಮಾಡೋದು ಮೈಕ್ 1.5. ಹಾಲ್ ಆತ್ಮೀಯ ಕ್ರೀಡಾಭಿಮಾನಿ ಬಂಧುಗಳೇ. ಸೊ ನಮಗೆ ಮಿಸ್ಟೇಕ್ ಆದರೆ ನಾವು ಅದನ್ನು ಏನು ಮಾಡಬೇಕು, ನಂತರ ಬಾರ್ ಒತ್ತಬೇಕು. ನಂತರ ನಮ್ಮ ಮೌಸಲ್ಲಿ ಅದನ್ನು ಮೆಲ್ಲಗೊಂಡೋಗಿ ಇಲ್ಲಿಡಬೇಕು. ಓಕೆ, ನಾವು ಮಾಡ್ತೇವೆ ನೋಡಿ, ಎಸ್, ಕಂಟ್ರೋಲ್ ಆ್ಯಂಡ್ ಬಾರ್. ನಂತರ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿ. ಆತ್ಮೀಯ ಕ್ರೀಡಾಭಿಮಾನಿ ಬಂಧುಗಳೇ, ಹಲವಾರು ಸಮಾಜಮುಖಿ ಕಾರ್ಯವನ್ನು ಮಾಡುವುದರ ಮೂಲಕ ಹಲವಾರು ಕ್ರೀಡಾಭಿಮಾನಿಗಳಿಗೆ ಸುವರ್ಣ ಅವಕಾಶವನ್ನು ಒದಗಿಸಿಕೊಟ್ಟಂತಹ, ಈಗ ನಾವು ರೆಕಾರ್ಡಿಂಗ್ ಮಾಡುವಂಥದ್ದು ಯಾವುದು, ನಮ್ಮ ಕಾರ್ಯಕ್ರಮ ರೆಕಾರ್ಡಿಂಗ್ ಮಾಡ್ಬೋದು. ನಂತರ ಇನ್ನಿಷ್ಟು ರೆಕಾರ್ಡ್ ಆದಮೇಲೆ, ನಮ್ಮ ರೆಕಾರ್ಡೆಲ್ಲ ಮಾಡಿ ಆದಮೇಲೆ ನಾವೇನು ಮಾಡಬೇಕು, ಇದಕ್ಕೆ ಡಬಲ್ ಕ್ಲಿಕ್ ಕೊಡಬೇಕು, ಈ ಕೆಂಪಿಗೆ. ಓಕೆ, ನೆಕ್ಸ್ಟ್ ಇಲ್ಲಿ ಸ್ಪೇಸ್ ಇದೆಲ್ಲ, ತುಂಬ ಖಾಲಿ ಜಾಗ ಇದೆಲ್ಲ, ಅದರಲ್ಲಿ ನಾವು ರೆಕಾರ್ಡ್ ಮಾಡಿದಂತಹ ಜಾಗ, ಅದನ್ನು ಈ ಮೌಸಲ್ಲಿ ಈಚೆ ಹೀಗೆ ತರಬೇಕು. ಮೌಸನ್ನ ರೈಟ್ ಬಟನ್ ಒತ್ತಿ, ನಂತರ ಕೀಬೋರ್ಡಲ್ಲಿ ಡಿಲೀಟ್ ಬಟನ್ ಒತ್ತಬೇಕು. ನಂತರ ಇಲ್ಲಿ ಸ್ಪೇಸ್ ಇದೆಲ್ಲ, ಈ ಸ್ಪೇಸೆಲ್ಲ ನಾವು ಇದನ್ನೆಲ್ಲ ಏನು ಕಟ್ ಮಾಡಬೇಕು. ಅದು ರೆಕಾರ್ಡ್ ಮಾಡೋದಂತಹ ಸ್ಥಳ, ಹಾಗೆ ಓದಿ ನಾವು ಡಿಲೀಟ್ ಮಾಡಿ ಸೇಮ್ ನಾವು ಹಾಗೆ ಮಾಡೋದು ಹಾಗೆ ಸೇಮ್ ಮಾಡಬೇಕು, ಹೀಗೆ. ಓಕೆ, ಇನ್ನು ಆ್ಯಕ್ಚುಲಿ ಏನಾಯಿತು, ಈಗ ಆಯಿತು. ನಮ್ಮದು ರೆಕಾರ್ಡಿಂಗ್ ಮಾಡಿ ಈಗ ಆಯಿತು. ನಮ್ಮದು ರೆಕಾರ್ಡಿಂಗ್ ಮಾಡಿ ಆದಮೇಲೆ ನೆಕ್ಸ್ಟ್ ನಾವು ಮಾಡಬೇಕಾದದ್ದು, ಈ ವಾಯ್ಸನ್ನು ಸ್ವಲ್ಪ ಗಟ್ಟಿ ಮಾಡಬೇಕಾದ್ರೆ ಇಲ್ಲಿ ಮೇಲೆ ಎಫೆಕ್ಟ್ಸ್ ಅಂತೇಳಿ ಒಂದಿದೆ, ಎಫೆಕ್ಟ್ಸ್ ನೋಡಿ, ಎಫೆಕ್ಟ್ಸ್ ಅಂತೇಳಿ. ಆ ಎಫೆಕ್ಟ್ಸ್ಗೆ ಓಕೆ ಕ್ಲಿಕ್ ಕೊಡಬೇಕು. ಅಲ್ಲಿ ಆ್ಯಂಪ್ಟಿಟ್ಯೂಡ್ ಅಂತೇಳಿದೆ, ಆ್ಯಂಪ್ಟಿಟ್ಯೂಡ್ ಕ್ಲಿಕ್ ಕೊಟ್ಟ ಮೇಲೆ ನೋಡಿ, ಎಫೆಕ್ಟ್ಸ್ ಆ್ಯಂಪ್ಟಿಟ್ಯೂಡಲ್ಲಿ ಅಮೋಲಿಫೈ ಫೇಡ್ ಅಂತೇಳಿದೆ, ಅದಕ್ಕೆ ಕ್ಲಿಕ್ ಕೊಟ್ಟು ಇಲ್ಲಿ ನಾನು ಇಲ್ಲಿ ಇಡುವಂಥದ್ದು 2, ಸ್ವಲ್ಪ ಮತ್ತು ನಿಮಗೆ ಬೇಕಾದಷ್ಟು ಇಡ್ಬೋದು. ನಾನು ಇಡುವಂಥದ್ದು 2. ಅದಕ್ಕೆ ಈಗ ಕೊಟ್ಟ ಮೇಲೆ ನೆಕ್ಸ್ಟ್ ಇಲ್ಲಿ ನಾವು ಇದಕ್ಕೆ ಹಾಡು ಹಾಕಬೇಕಲ್ಲ, ಅದಕ್ಕೆ ನಾವು ನಮ್ಮ ಇದರಲ್ಲಿ ಸಿಸ್ಟಮಲ್ಲಿರುವಂತಹ ಹಾಡನ್ನು ಹಾಕ್ಬೋದು. ನಮ್ಮದು ಇಲ್ಲಿ ಲೋಕಲ್ ಡಿಸ್ಕ್ DL ಇದೆ, ಅಲ್ಲಿ ನಮಗೆ ಯಾವ ಹಾಡಬೇಕು. ಇಲ್ಲಿ ನಮ್ಮದು ಇಲ್ಲಿ ಸ್ಪೋರ್ಟ್ಸಿಗೆ ಅಂತೇಳಿ ಬೇರೆ ಒಂದು ಇದು ಮಾಡಿದ ನೀವೊಂದು ಫೋಲ್ಡರ್ ಮಾಡಿದ್ದೇನೆ, ಸ್ಪೋರ್ಟ್ಸ್ ಫೋಲ್ಡರ್ದು. ಇಲ್ಲಿ IPL ಅಂತೇಳಿದೆ, IPLನ ಕ್ಲಿಕ್ ಮಾಡುವ. ನಂತರ ನೋಡಿ, ಬೇಕಾದಷ್ಟು ಹಾಡನ್ನು ಹಾಕೋದು. ನಂತರ ಇದು ಇಲ್ಲಿ ಬರ್ತದೆ, ಹಾಗೆ ಇದನ್ನು ಇಲ್ಲದಂದು ಇಲ್ಲಿಡಬೇಕು ನಾವು. ಅಲ್ಲಿ ಎಂಟ್ರ್ ಹತ್ತಿರ ಇತ್ತು, ನಮ್ಮ ಎಂಟ್ರ್ ಹಾಗೆ ಇಲ್ಲಿ ಬಂತು. ನಂತರ ನಾವು ನಮ್ಮ ಕೀಬೋರ್ಡಲ್ಲಿ V ಒತ್ತಬೇಕು. V ಒತ್ತಿದ ಮೇಲೆ ಇದನ್ನು ಸ್ವಲ್ಪ ಈಚೆ ನಮ್ಮ ಮೌಸಲ್ಲಿ ಈಚೆ ಮಾಡಬೇಕು. ಮಾಡಿ ಆದಮೇಲೆ ನಂತರ ಈ S ಒತ್ತಬೇಕು. S ಒತ್ತ ಮೇಲೆ ಇದನ್ನು ಇಲ್ಲಿಡಬೇಕು. ಇಟ್ಟು ನೋಡಿ, ಓಕೆ, ನಮಗೆ ಸ್ಟಾರ್ಟಿಂಗ್ ಇಷ್ಟು ಹಾಡು ಸಾಕಾಗ್ತದೆ. ಇಲ್ಲಿಂದ ಇದನ್ನು ಲೆಫ್ಟ್ ಬಟನ್ ಒತ್ತಿ ಸ್ಪ್ಲಿಟ್ ಮಾಡಿ, ನಂತರ ಕೀಬೋರ್ಡಲ್ಲಿ V ಒತ್ತಿ ಇದನ್ನು ಈಚೆ ಮಾಡಿದರೆ ಆಯಿತು. ನೆಕ್ಸ್ಟ್ ನಮ್ಮ ರೆಕಾರ್ಡಿಂಗ್ ಕ್ಲಿಪ್ ಇದಲ್ಲ, ಅದನ್ನು ಸ್ವಲ್ಪ ಈಚೆ ಮಾಡಿ ಇಲ್ಲಿ ನೋಡಿ, ನಾವು ಬೇಕಾದಾಗೆ ಮಾಡುವ. ಇಲ್ಲೊಂದು 2 ಇದು ಬೇಕಾದಾಗೆ ಕಟ್ ಮಾಡಿಡುವ ನೋಡಿ. ನಂತರ S ಒತ್ತಬೇಕು, ಈಗ ಒತ್ತಬೇಕು. ಅದಕ್ಕಿಂತ ಮುಂಚೆ ನಮ್ಮ ವಾಯ್ಸ್ ಇನ್ನೂ ಕೂಡ ಸ್ವಲ್ಪ ನಮಗೆ ಗಟ್ಟಿ ಆಗಬೇಕಾದ್ರೆ, ಈಗ ನಾವು ನಾರ್ಮಲ್ ವಾಯ್ಸ್ ಆಗ ನೋಡಿ,
ಆತ್ಮೀಯ ಕ್ರೀಡಾಭಿಮಾನಿ ಬಂಧುಗಳೇ, ಅದು ವಾಯ್ಸ್ ಸ್ವಲ್ಪ ನಮ್ಮದು ಕಡಿಮೆ ಕೇಳ್ತದೆ. ಆಗ ನಾವು ಇಲ್ಲಿಗೆ ಹೋಗಬೇಕು, ಈ ಕಾಲಮ್ಗೆ. ಓಕೆ, ಇದೆಲ್ಲ ಮೇಲೆ ಇದೆ, ಅದರ ಮೇಲೆ ಇದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ನಾನು ಇಡುವಂಥದ್ದು 8 ನಾವು ಕೀಬೋರ್ಡಲ್ಲಿ ಇಡಬೇಕು. ನೆಕ್ಸ್ಟ್ ಸೆಕೆಂಡ್ ಒನ್ ನಾನು ಇಡುವಂಥದ್ದು 3. ನೆಕ್ಸ್ಟ್ ಇಲ್ಲಿ ಲಾಸ್ಟ್ ಒನ್ 15. ಓಕೆ, ಆಗ ನಮ್ಮ ವಾಯ್ಸ್ ಸ್ವಲ್ಪ ಗಟ್ಟಿ ಆಗ್ತದೆ. ನಾನು ಸುರಿಯಿಂದ ಪ್ಲೇ ಮಾಡ್ತೇನೆ. ಆತ್ಮೀಯ ಕ್ರೀಡಾಭಿಮಾನಿ ಬಂಧುಗಳೇ, ಹಲವಾರು ಸಮಾಜಮುಖಿ ಕಾರ್ಯವನ್ನು ಮಾಡುವುದರ ಮೂಲಕ ಹಲವಾರು ಕ್ರೀಡಾಭಿಮಾನಿಗಳಿಗೆ ಸುವರ್ಣ ಅವಕಾಶವನ್ನು ಒದಗಿಸಿಕೊಟ್ಟಂತಹ ನೋಡಿ, ಇಷ್ಟ ಆಗಿದ ಮೇಲೆ ಇದನ್ನು ಸ್ವಲ್ಪ ರೆಕಾರ್ಡಿಂಗ್ ಮಾಡಿದ್ದು, ಜಸ್ಟ್ ನಿಮಗೆ ತೋರಿಸಲಿಕ್ಕೆ ಬೇಕಾಗಿ ಮಾತ್ರ. ಇದನ್ನು ಸ್ವಲ್ಪ ಈಚೆ ಮಾಡಬೇಕು. ನಂತರ ಇಲ್ಲಿ ನಮ್ಮ ರೆಕಾರ್ಡಿಂಗ್ ಆದಮೇಲೆ ಸಾಂಗ್. ಕ್ರೀಡಾಭಿಮಾನಿಗಳಿಗೆ ಸುವರ್ಣ ಅವಕಾಶವನ್ನು ಒದಗಿಸಿಕೊಟ್ಟಂತಹ ಸಾಂಗ್ ಇಷ್ಟು, ಕೆಲವೊಂದು ಸಾಂಗ್ ಸ್ವಲ್ಪ ವಾಲ್ಯೂಮ್ ಜಾಸ್ತಿ, ಅದನ್ನು ಬೇಕಾದ್ರೆ ನಮ್ಗೆ ಕಡಿಮೆ ಮಾಡ್ಬೋದು. ಇಲ್ಲಿ ಅಡ್ಜಸ್ಟ್ ಆಡಿಯೋ ಕ್ಲಿಪ್ ಅಂತೇಳಿದೆ, ಲೆಫ್ಟ್ ಬಟನ್ ಒತ್ತಾಗ ನಾವಿಲ್ಲಿ ವಾಯ್ಸ್ ಇಲ್ಲಿ ಇದನ್ನು ಕ್ಯಾನ್ಸಲ್ ಮಾಡಿ ಎಷ್ಟು 4 ಲೀಟ್ರ್ ಆಯಿತು. ಸಾರಿ, -4 ಇಡಬೇಕು. ಅದನ್ನು ಇಲ್ಲಿ ಕಡಿಮೆ ಮಾಡಿದರೆ ಆಯ್ತು. ಈಗ -4 ಈಗ ಓಕೆ. ಇದು ನಾವು ಅನೌನ್ಸ್ಮೆಂಟ್ ಮಾಡುವಂಥ ರೀತಿ. ಸೊ ನೀವು ಕೂಡ ನಿಮಗೆ ಅನೌನ್ಸ್ಮೆಂಟ್ ವಾಯ್ಸ್ ಏನಾದರೂ ಬೇಕಾದರೆ ನಾನು ಕೆಳಗಡೆ ನಂಬರ್ ಕೊಡ್ತಾಯಿದ್ದೀನಿ, ಆ ನಂಬರಿಗೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ಯಾವ ಅನೌನ್ಸ್ಮೆಂಟ್, ಅದು ಕನ್ನಡದಲ್ಲಿ ಆಗಿರಬಹುದು, ಮಲಯಾಳಂ, ಇಂಗ್ಲೀಷ್, ಅದೇ ರೀತಿ ಕೊಂಕಣಿ, ತುಳು, ಹೀಗೆ ನಿಮ್ಮ ಆಯ್ಕೆಯ ಭಾಷೆಯಲ್ಲಿ ಅನೌನ್ಸ್ಮೆಂಟ್ ಮಾಡಿಕೊಡ್ತೇವೆ. ಯಾವುದೇ ಕಾರ್ಯಕ್ರಮ ಇರುವುದು, ಸಾಮಾಜಿಕ, ಧಾರ್ಮಿಕ, ಕ್ರೀಡೆ, ರಾಜಕೀಯ, ಯಾವ ಕಾರ್ಯಕ್ರಮದ ಅನೌನ್ಸ್ಮೆಂಟ್ ಬೇಕಾದರೆ ನಾವು ಮಾಡಿಕೊಡ್ತೇವೆ. ಸೊ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.